ಓಹೋ ಓಹೋ ಮೇವು ಬರಲಿ ಹೋ. ಓಹೋ ಓಹೋ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಹಾರಿ ವೇಷವ ತೋರಿ, ಹಾರಿ ವೇಷವ ತೋರಿ, ಹಿರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಹಿರಿದಿರಿದು ತಿನ್ನುವೆನ, ಮುರಿ ಮುರಿದು ಮುಕ್ಕುವೆನ. ಜೀವ ಭಾವ ಮೇವು ಬರಲಿ ಹೋ, ಜೀವ ಭಾವ ಮೇವು ಬರಲಿ ಹೋ, ಮೇವು ಬರಲಿ ಹೋ, ಎನಗೆ ಮೇವು ಬರಲಿ ಹೋ. ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತಲೂ ಮಿಗಿಲಾದವರು ಈ ತ್ರಿಭುವನದಲ್ಲಿ ಮತ್ಯಾರು ಇರುವರಿಲ್ಲ. ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರನಿಂದ ಆಜ್ಞಾಪಿಸಲ್ಪಟ್ಟು ಅಂದಿನಿಂದ ಇಂದಿನವರೆಗೂ ಈ ದಂಡಕಾರಣ್ಯವನ್ನು ನಾನೇ ನೋಡಿಕೊಳ್ಳುತ್ತಾ ಬಂದಿರುವೆನು. ಅದು ಅಲ್ಲದೆ ನನ್ನ ಮಗನಾದ ಸುಕುಮಾರನು ಸೂರ್ಯನನ್ನು ಕುರಿತು ಅಘೋರವಾದ ತಪಸ್ಸನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಪಡೆಯಬೇಕೆಂದಿರುವೆನು. ಅವನ ತಪಸ್ಸು ಇಂದಿಗೆ ಪರಿಪೂರ್ಣವಾಗಿರುವುದು. ಈಗಾಗಲೇ ಅವನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿಕೊಂಡು ಆತನನ್ನು ಸಂತೋಷದಿಂದ ಎದುರುಗೊಳ್ಳುವೆನು. ಮಗನೇ ಶಂಭುಕಾಸುರ, ಓಹೋ ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸುತ್ತಿರುವೆಯ? ಇರಲಿ, ಅಯ್ಯೋ ಕಂದ ಕುಮಾರ, ಅಯ್ಯೋ ಕಂದ, ಎದ್ದ ಒಡಲಿಗೆ ಕಿಚ್ಚನ್ನಿಟ್ಟೆಯ ಕಂದ. ಅಯ್ಯೋ, ಯಾರು ಯಾರು ನನ್ನ ಮಗನ ಶಿರಚ್ಛೇದನ ಮಾಡಿರುವರು? ಅಯ್ಯೋ, ನೇತ್ತರು, ಬಿಸಿಯಾದ ನೇತ್ತರು. ಈ ರಕ್ತವನ್ನು ನೋಡುತ್ತಿದ್ದರೆ ನನ್ನ ಮಗನ ಶಿರಚ್ಛೇದನ ಮಾಡಿರುವರು ಇಲ್ಲೇ ಎಲ್ಲೋ ಸಮೀಪದಲ್ಲೇ ಇರಬೇಕು. ನರವಾಸನೆ, ನರವಾಸನೆ. ನರಮಾನವರನ್ನೇ ಕಾಣದ ಈ ನನ್ನ ದಂಡಕಾರಣ್ಯದಲ್ಲಿ ನರಮಾಂಸದ ವಾಸನೆ. ಅವರೇನಾದರೂ ಆಗಿರಬಹುದೇ ಈ ನನ್ನ ಮಗನ ಶಿರಚ್ಛೇದನ ಮಾಡಿರುವರು? ಇರಲಿ, ಇಲ್ಲೇ ಎಲ್ಲೋ ಸಮೀಪದಲ್ಲೇ ಇರುವರು. ಅವರನ್ನು ಹುಡುಕಿ ಅವರ ಶಿರಗಳನ್ನು ಹಗಿದು ಗರಗರನೆ ಹಗಿದು ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವೆನು. ಇಂದು ನಾನು ಹೊಂದುವೆನು ಆನಂದವಾ, ಇಂದು ನಾನು ಹೊಂದುವೆನು ಆನಂದವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ, ಸಂದೇಹವಿಲ್ಲದೆ ತಿಂದು ಮಾಂಸವಾ. ಇಂದು ನಾನು ಹೊಂದುವೆನು ಆನಂದವಾ, ಆನಂದವಾ, ಆನಂದವಾ.
ಸುಂದರವಾಗಿರುವುದು ತುಂಬಿದ ಫಲಪುಷ್ಪಗಳಿಂದಲೂ. ಸೀತಾ, ಸ್ವಾಮಿ, ಕಣ್ಣು ಕೋರೈಸುವ ಸರೋವರಗಳಿಂದಲೂ. ಅಲ್ಲಿ ನೋಡು, ಶುಕ ಪಿಕಗಳ ನಾದದಿಂದಲೂ ಕೂಡಿದ ಈ ಪ್ರಕೃತಿಯ ಸೌಂದರ್ಯದಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳನ್ನೆಲ್ಲವನ್ನೂ ತೊಳೆಯುವಂತಹ ಈ ಅಂದವಾದ ಸ್ಥಾನವೇ ಪಂಚವಟಿ. ಸೀತಾ, ಸ್ವಾಮಿ, ಅರಮನೆಯಲ್ಲಿ ಹಂಸ ತೋಲಿಕ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡು ಆನಂದದಿಂದಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನೆಲ್ಲ ಎಂಬ ಬೇಸರವೂ ಜಾನಕಿ. ಸ್ವಾಮಿ, ಸೀತಾ, ಇದೇನು ಹೀಗೆ ಹೇಳುತ್ತಿರುವಿರಿ? ಪತಿಯೇ ಪ್ರತ್ಯಕ್ಷ ದೈವ, ಪತಿಯ ಸೇವೆಯೇ ಪರಮಾತ್ಮನ ಸೇವೆ. ನಿಮ್ಮ ಆಸರೇ ನನಗೆ ಅರಮನೆ, ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ. ದೇವ, ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಹಂಸತೂಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕೊರತೆ ಇಲ್ಲ. ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿ. ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ನಿಜ ಸೀತಾ, ನಿನ್ನ ಮಾತು ಸತ್ಯ. ಸ್ವಾಮಿ, ಅಲ್ಲಿ ನೋಡಿ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಹೊಸತನವನ್ನು ನಾ ಕಂಡಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡಿನ. ಆಶಾ ಜೀವನ ಶುಭ ಕಲೆಯೇ ಸ್ವಾಮಿ, ಕಲೆಯೇ ಒಲವೇ ಹೊಸತನದಲ್ಲಿನ. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಹೊಸತನ ಕಂಡೆನು. ಆಶಾ ಜೀವನ ಶುಭ ದಿನ, ಹೊಸತನವನ್ನು ನಾ ಕಂಡೆನ. ಆಶಾ ಜೀವನ ಶುಭ ದಿನ. ಸ್ವಾಮಿ, ಹೌದು ಸ್ವಾಮಿ, ಹೊಸತನ
ಕಂಡೆನು ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ ಆಶಾ ಜೀವನ ಶುಭ ದಿನ. ಸೀತಾ, ಸ್ವಾಮಿ, ನಿಜ ಸೀತಾ, ನಿನ್ನ ಮಾತು ಸತ್ಯ. ಸೀತಾ, ಸ್ವಾಮಿ, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾನೆ. ನಮ್ಮ ಈ 14 ವರ್ಷಗಳ ವನವಾಸವನ್ನು ನಾವು ಆನಂದದಿಂದ ಇಲ್ಲಿಯೇ ಕಳೆಯಬಹುದು. ಅದಿರಲಿ ಸೀತಾ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ? ಸಹೋದರ ಲಕ್ಷ್ಮಣ, ಅಣ್ಣ, ಸಹೋದರ, ಈ ಖಡ್ಗವಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನಿಗೆ ಬರುತ್ತಿದ್ದ ಖಡ್ಗವನ್ನು ನಾನೇ ಪಡೆದು ಈ ಖಡ್ಗದಿಂದಲೇ ಆತನನ್ನು ಸಂಹರಿಸಿದೆನಣ್ಣ. ಕಡೆಗೂ ಸಂಹರಿಸಿದೆಯಾ? ಸಂಹರಿಸಿದೆನಣ್ಣ. ಚಿಂತೆ ಇಲ್ಲ, ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಇಟ್ಟಿರುವೆನಣ್ಣ. ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಇಟ್ಟಿರುವೆನಣ್ಣ. ಬಾ ಜಾನಕಿ, ಕುಳಿತುಕೊಳ್ಳೋಣ. ಸ್ವಾಮಿ. ನಿಜ, ನರಮಾಂಸದ ವಾಸನೆ ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲೇ ಕುಳಿತಿರುವರು ಅದೋ ಒಬ್ಬರು ಓಡಿ ಹೋದರು ನನ್ನನ್ನು ಕಂಡು. ಆಹಾ, ಇಬ್ಬರಿರುವರು, ಒಬ್ಬ ಪುರುಷ ಮತ್ತೋರ್ವ ಸ್ತ್ರೀ. ಇವರನ್ನು ಈಗಲೇ ಅಗಿದು ನುಂಗಿ ನನ್ನ ಉದರದ ಕಿಚ್ಚನ್ನೇ ತೀರಿಸಿಕೊಳ್ಳುವೆನು. ಈ ದಂಡಕಾರಣ್ಯದಲ್ಲಿ ಮತ್ತಾರೋ ಸಿಗುತ್ತಿರುವರಲ್ಲ. ಏ ಇವರನ್ನು ವಧಿಸೋಣವೆಂದು ಹೋದರೆ ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಆಹಾ, ಇವನ ರೂಪು ಲಾವಣ್ಯವನ್ನು ನೋಡಿ ಇವರನ್ನು ವರಿಸಲು ಮನಸ್ಸಾಗುತ್ತಿರುವುದಲ್ಲ. ಆಹಾ, ನಾನಿ ತನ್ನಾನಿಗಲೇ ವರಿಸುವೆ, ತನ್ನಾನಿಗಲೇ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ಏನಾದರೂ ಆಗಲಿ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಟ್ಟಿಕೊಂಡು, ದುಂಡು ಮಲ್ಲಿಗೆಯ ಹೂವ ಮಂಡೆಯಲ್ಲಿ ಮುಟ್ಟಿಕೊಂಡು, ವಲ್ಲಭನ ನನ್ನ ವಲ್ಲಭನ ಪ್ರಾಣ ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಟ್ಟಿಡುವೆ, ವಲ್ಲಭನ ಮಾಡಿಕೊಂಡು ಗಲ್ಲಕ್ಕೆ ಮುಟ್ಟಿಡುವೆ, ನಾನಿ ತನ್ನಾನಿಗಲೇ ವರಿಸುವೆ, ನಾನಿ ತನ್ನಾನಿಗಲೇ. ಆಹಾ, ನಾನು ಈ ರೂಪಿನಿಂದ ಹೋದರೆ ಇವನು ನನ್ನನ್ನು ವರಿಸುವನೇ? ಇಲ್ಲ ಇಲ್ಲ, ಒಂದೇ ಬಾರಿ ಒದಿಸಿ ಬಿಡುವನು. ಚಿಂತೆ ಏಕೆ? ಶಾಂಭವಿ ಮಾಯ ಪ್ರಸನ್ನಳಾದ ನಾನು ಒಂದು ಯುವಕಿಯಂತೆ ರೂಪವನ್ನು ತಾಳಿ ಇವನನ್ನು ಮೋಹಿಸುವೆನು. 「 ಜೈ ಶಾಂಭವಿ. 「 ಜೈ ಶಾಂಭವಿ. 」 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 ಜೈ ಶಾಂಭವಿ. ಜೈ ಶಾಂಭವಿ.
ನಾನು ಸುಂದರವಾಗಿಲ್ಲವೇ? ಸುಂದರಿಯಲ್ಲವೇ ಜಗದೊಳಗೆ ನಾ ಸುಂದರಿಯಲ್ಲವೇ ಜಗದೊಳಗೆ ನಾ ಜಗದೊಳಗೆ 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 ಸುಂದರಿಯಲ್ಲವೇ ಜಗದೊಳಗೆ ಏನು ರೂಪು, ಏನು ಲಾವಣ್ಯ. ಅಬ್ಬಾ, ಒಬ್ಬ ಮಗ ಸತ್ತರೇನು, ಈತನನ್ನು ಕಟ್ಟಿಕೊಂಡು 100 ಮಕ್ಕಳನ್ನು ಒಂದೇ ದಿನ ಹಡ್ದು ಬಿಡ್ತೀನಿ. ಸುಂದರಾಂಗ, ಮೋಹನಾಂಗ, ಪ್ರಾಣೇಶ್ವರ, ಪ್ರಾಣವಲ್ಲಭ ಬಾ ಬಾ, ಓ ಪ್ರಿಯ ಬಾ ಪ್ರಿಯ ಬಾ, ಓ ಪ್ರಿಯಾ. ಪ್ರಿಯ, ಯಾರಮ್ಮ ನೀನು? ಅಮ್ಮ ಅಂತ ಕರಿಬೇಡಿ. ಅದಿರಲಿ, ನೀನು ಯಾರು? ನೀನು ಇಲ್ಲಿಗೆ ಬಾರಲು ಕಾರಣವೇನು? ಹೇಳಲೇಬೇಕೆ? ಹೌದು. ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕ 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 ಸುರ್ಪಣಕ ಎಂದು ಕರೆಯುವರು. ಓಹೋ, ಹಾಗಾದರೆ ನೀನು ರಕ್ಕಸಿಯೇ? ಹಾಗೆ ಕಾಣುವೆನೆ. ಹಾಗೆ ಕಾಣುತ್ತಿಲ್ಲ, ಆದರೂ ರಕ್ಕಸಿಯೇ ಸರಿ. ನಾನು ಇಲ್ಲಿಗೆ ಬರಲು ನೀವೇ ಕಾರಣ. ನಾನು ಕಾರಣನೇ. ಆ ಅದು ಹೇಗೆ? ಇದೇ ಮಾರ್ಗವಾಗಿ ಹೋಗುತ್ತಿದ್ದೆನು. ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿದ್ದೆನು. ಈ ರೂಪ ನೋಡಿ ಮನಸೋತು ಕರಗಿ ನೀರಾಗಿ ನಿಮ್ಮ ಬಳಿಗೆ ಬಂದಿದ್ದೀನಿ. ಪ್ರಿಯಾ, ಒಂದೇ ಒಂದ್ಸರಿ ಹಿಡ್ಕೋಬಾರ್ದಾ? ಏನಮ್ಮ? ಕೈನ ಮಾಡ್ಕೋಬಾರ್ದಾ? ಲಗ್ನನ? ನೋಡಮ್ಮ, ಅಮ್ಮ ಅನ್ಬೇಡಿ, ನಂಗೆ ನೋವಾಗುತ್ತೆ ಮನಸ್ಸಿಗೆ. ನೋಡು ತಾಯಿ. ತಾಯಿನ ಬೇಡ, ಅದು ಬೇಕಿದ್ ಬೇಡ. ಸುಂದರಿ ಎಂದು ಕರೀರಿ ಪ್ರಿಯ. ನೋಡಮ್ಮ ಆ, ಸುಂದರಿ, ಆ, ನಾವು ಮನುಜರು, ಆದ್ರೇನಂತೆ? ನೀವು ಧನುಜರು. ಮಕ್ಕಳೇ ಆಗಲ್ವಾ? ಆದ್ದರಿಂದ ನಿನ್ನನ್ನು ಲಗ್ನವಾಗಲು ಸಾಧ್ಯವಿಲ್ಲ. ಆ, ಬೇರೆ ಎಲ್ಲಿಯಾದರೂ ಹೋಗಿ ನಿನ್ನ ಇಷ್ಟಾರ್ಥವನ್ನು ಸಿದ್ಧಿಸಿಕೊ. ನಾನು ಬೇರೆ ಎಲ್ಲೂ ಹೋಗೋದಿಲ್ಲ ಪ್ರಿಯ. ಈ ರೂಪ ನೋಡಿದ್ದೀನಲ್ಲ, ನನ್ನನ್ನು ಲಗ್ನ ಮಾಡಿಕೊಳ್ಳಿ ಪ್ರಿಯ. ನಿನಗೆ ಲಗ್ನವಾಗುತ್ತೆ. ನೋಡಮ್ಮ, ನಾನು ಈಕೆಯನ್ನು ಅಗ್ನಿ ಸಾಕ್ಷಿ ಅಯ್ಯೋ. ವಿವಾಹವಾಗಿದ್ದೇನೆ. ಹಾಗಾದರೆ ನನ್ನನ್ನು ವಾಯು ಸಾಕ್ಷಿಯಾಗಿ ಲಗ್ನ ಮಾಡಿಕೊಳ್ಳಿ. ಇದು ನಿನ್ನ ಅನುಚಿತ ವರ್ತನೆ. ನಂದು ತಂದೆ ಎಂಬ ಅಭಿಮಾನದಿಂದ ಹೇಳುತ್ತಿದ್ದೇನೆ, ಇಲ್ಲಿಂದ ಹೊರಟು ಹೋಗು. ಆಗಲ್ಲ ಪ್ರಿಯ, ಚಳಿ ತಡ್ಕೊಳಕ್ಕಾಗೋದಿಲ್ಲ. ಲಗ್ನ ಮಾಡಿಕೊಳ್ಳಿ. ನೋಡ್ತಾ ಸುಮ್ಮನೆ ನಿಂತಿದೆಯಲ್ಲ, ನೀನಾದ್ರೂ ಹೇಳ್ಬಾರ್ದೇನೆ? ನನ್ನಿಂದ ನಿನಗೆ ಯಾವ ತೊಂದರೆ ಆಗಲ್ಲಮ್ಮ. ವಾರದಲ್ಲಿ ಒಂದು 5 ದಿನ ನನ್ನ ಜೊತೆಗಿರ್ಲಿ, ಉಳ್ದ 2 ದಿನ ನಿನ್ಗೆ ಬಿಟ್ಕೊಟ್ಬಿಡ್ತೀನಿ. ಪ್ರಾಣೇಶ್ವರ, ಅದನ್ನು ಬಿಟ್ಕೊಡಕ್ಕಾಗಲ್ಲ. ಪ್ರಾಣೇಶ್ವರ ಅಂತಳಲ್ಲಪ್ಪ ಹೇಳು. ಹಾಗಾದರೆ ನೀನು ಲಗ್ನವಾಗಲೇಬೇಕೆ? ಅಯ್ಯೋ, ಆಗ್ಬೇಕು ಪ್ರಿಯ. ಬಹಳ ಚಳಿ ಆತುರದಲ್ಲಿರುವೆ ಎಂದು ಅಯ್ಯೋ, ಕಾಣುತ್ತದೆ. ನನ್ನ ಕಷ್ಟ ಏನು ದೇವ್ರಿಗೆ ಗೊತ್ತು, ನಿಮಗೆ ಗೊತ್ತು ಪಾಪ. ನೋಡಮ್ಮ, ಆ, ನಾನು ಇಲ್ಲಿಗೆ ಓರ್ವನೆ ಬಂದಿಲ್ಲ. ನೋಡದ್ನಲ್ಲ, ಇವಳು ಬೇರೆ ಇದ್ದಾಳಲ್ಲ. ಇವಳಲ್ಲಮ್ಮ. ಅಲ್ಲ ಪ್ರಿಯ, ಏನೈತೆ ಅಂತ ಅವಳು ಕಟ್ಕೊಂಡಿದೀಯ ಪ್ರಿಯ? ನೋಡಮ್ಮ, ಒಂದು ಕಂಬಕ್ಕೆ ಸೀರೆ ಉಡಿಸ್ದಂಗೈತೆ. ಯಾವ್ದು ಕೈಗೆ ಸಿಗಲ್ಲ. ನಮ್ಮನ್ನು ಕಟ್ಕೊಂಡ್ರೆ ಎಲ್ಲ ಸಿಗ್ತದ ಪ್ರಿಯ. ನೋಡಮ್ಮ, ಇಲ್ಲಿಗೆ ನಾನು ಓರ್ವನೆ ಬಂದಿಲ್ಲ. ನನ್ನ ಸಂಗಡ ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವನು. ಓ, ಸಹೋದರ ಅವನು ಬಂದಿದ್ದಾನೆ. ಆ ಪಾರ್ಶ್ವದಲ್ಲಿರುವನು. ನೀನು ಅಲ್ಲಿಗೆ ಹೋದರೆ ನಿನ್ನ ಇಷ್ಟಾರ್ಥವು ನೆರವೇರುವುದು. ಯಾಕೆ ನಿಮ್ ಕೈಲಿ ಆಗಲ್ವೋ? ನಾನಾಗಲೇ ವಿವಾಹವಾಗಿರುವೆನು ತಾಯಿ. ಅದೇ ಹೇಳಿದ್ನಲ್ಲ, ಅಲ್ಲಿ ಏನೂ ಇಲ್ಲ. ಒಟ್ನಲ್ಲಿ ನಿಮಗೆ ಆಗಲ್ಲ. ಆಗುವುದಿಲ್ಲ ತಾಯಿ. ಪಾಪ, ಅದಕ್ಕೆ ಆಗಲ್ಲ ಅಂದ್ಮೇಲೆ ಇದಕ್ಕಿನ್ನೆಲ್ಲ ಬೇಕು. ಸರಿ ಪ್ರಿಯ, ಒಟ್ನಲ್ಲಿ ನಾನು ಅಲ್ಲಿಗೆ ಹೋಗಬೇಕು. ಹೌದು, ನೀನು ಅಲ್ಲಿಗೆ ಅವರು ಹೋದರೆ ನಿಮಗಿಂತಲೂ ಸುಂದರವಾಗಿರುವರೆ. ನನಗಿಂತಲೂ ಸುಂದರವಾಗಿರುವನು, ವಯಸ್ಸಿನಲ್ಲೂ ಚಿಕ್ಕವನು, ಆಹಾ. ನೋಡಲು ಬಹಳ ಲಕ್ಷಣವಾಗಿಯೂ ಇರುವನು. ಆಹಾ. ಆದ್ದರಿಂದ ಅವನನ್ನು ಲಕ್ಷ್ಮಣ ಎಂದು ಕರೆಯುವುದು. ಜೊತೆಯಲ್ಲಿ ಪತ್ನಿಯನ್ನು ಕರೆದುಕೊಂಡು ಬಂದಿಲ್ಲ ತಾನೆ? ಇಲ್ಲ, ಇಲ್ಲ. ಅವನು ಹಾಗಾದರೆ ಓರ್ವನೇ ಅವನೇ ನಮ್ಮ ಸೋದರತ್ತೆ ಮಗ. ಆದ್ರೂ ಪ್ರಿಯ, ಕತ್ಲಲ್ಲಿ ಎಲ್ಲಿದನೋ, ಯಾವ ಪದಲ್ಲಿದನೋ, ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದಾನೋ. ಹೋಗಮ್ಮ, ಅಲ್ಲಿ ಎಲ್ಲಿಯಾದರೂ ಇರಬಹುದು. ಹೋಗಿ ಹುಡುಕಿ ವಿವಾಹವಾಗು. ನಿನಗೆ ಶುಭವಾಗಲಿ. ಒಟ್ನಲ್ಲಿ ಆಗಲ್ಲ. ಆಗುವುದಿಲ್ಲ ತಾಯಿ. ನೋಡಿದ್ರೆ ಗೊತ್ತಾಗುತ್ತೆ, ಆಗಲ್ಲ. ಸರಿ ಪ್ರಿಯ, ಅಲ್ಲಿಗೆ ಹೋಗ್ವೇನೋ. ಅವ್ರು ಹೊರಸದಿದ್ದರೆ ಪುನಃ ಇಲ್ಲಿಗೆ ಬರುತ್ತೇನೆ. ಆಗಲ್ಲಮ್ಮ. ತಂಗಳಿ, 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 ತಂಗಳಿ.
ಉದ್ದವಿದ್ದ. ಆದ್ರೆ ಈತ ಹಾಗಲ್ಲ, ಸ್ವಲ್ಪ ದಷ್ಟಪುಷ್ಟಗೆ, ಸ್ವಲ್ಪ ಉದ್ದಕ್ಕೆ ಕ್ಯಾಂಪುಗಿದ್ದಾನೆ. ಅಮ್ಮೋ, ಹಿಂದ್ಗಡೆನೆ ಹೀಗಿದೆ, ಇನ್ನು ಮುಂದೆ ಅದು ಹೇಗಿದೆಯೋ? ಮುಖ ಕಮಲ, ಏನನ್ನೋ ಗುರಿ ಇಟ್ಟು ನೋಡ್ತಿರುವರಲ್ಲ ಪ್ರಿಯಾ. ಅಲ್ಲೇನಿದೆ ಪ್ರಿಯಾ, ಎಲ್ಲ ನಿಮ್ಮ ಮತ್ಕೆ ತರ ಒಣಕೊಂಡು ಹೋಗ್ಬಿಟ್ಟೈತೆ. ಗುಂಡು ಗುಂಡಾಗಿ ದುಂಡು ದುಂಡಾಗಿ ಇಲ್ಲಿರುವುದು ನೋಡಬಾರ್ದೆ ಪ್ರಿಯಾ. ಓ ಪ್ರಿಯಾ, ಪ್ರಿಯಾ, ಪ್ರಿಯ, ಯಾರು ನಿನ್ನ ಪ್ರಿಯ? ನೀವು ನನ್ನ ಪ್ರಿಯ. ಯಾರು ನೀನು ಶುಭಾಂಗಿ? ಹೇಳಲೇಬೇಕು ಶುಭಾಂಗ. ಹೌದು, ಹೇಳಲೇಬೇಕು. ನಾನು ಪ್ರಿಯ, ಬಾನು ಪ್ರಿಯ. ನೀನು ಯಾರು? ಆಹಾ, ನೀನು ಇಲ್ಲಿಗೆ ಬರಲು ಕಾರಣವೇನು? ಆ, ಅದಿರಲಿ, ನನ್ನಿಂದ ಏನಾಗಬೇಕು? ನಿಮ್ಮದು ಬಹಳ ಉದ್ದ ಆಯ್ತಪ್ಪ. ಏನು? ತುಂಡ 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 ಮಾಡಿ ಕೇಳು ಪ್ರಿಯ. ಹೌದೇ? ಆ, ಹೇಳಲೇಬೇಕೆ? ನೀನು ಯಾರು? ನಾನು ಲಂಕಾಧಿಪತಿ ರಾವಣೇಶ್ವರನ ಸಹೋದರಿಯಾದ ನನ್ನನ್ನು ನಕನಕ ನಕನಕ ಸರ್ಪನಕ ಎಂದು ಕರೆಯುವರು. ಓ, ರಾವಣೇಶ್ವರನ ಸಹೋದರಿ ಅಂದರೆ ನೀನು ಅಸುರ ಕನ್ಯೆ. ಹೌದು, ನಾನು ಇಲ್ಲಿಗೆ ಬರಲು ನೀವೇ ಕಾರಣ. ನಾನು ಕಾರಣನೇ? ಅದು ಹೇಗೆ? ವಿರಹ ವೇದನೆಯಿಂದ ನೊಂದು ಬೆಂದು ಬಳಲಿ ಬೆಂಡಾಗಿ ಬಂದಿದ್ದೀನಿ ಪ್ರಿಯಾ. ಒಂದೇ ಒಂದ್ಸರಿ ಹಿಡ್ಕೋಬಾರ್ದ ಕೈನ, ಮಾಡ್ಕೋಬಾರ್ದ ಲಗ್ನನ? ಲಗ್ನವೇ ಆಗುವುದಿಲ್ಲಮ್ಮ. ಯಾಕೋ? ಯಾಕೆಂದರೆ ಸ್ವಲ್ಪ ಹತ್ರ ಬಾ ಪ್ರಿಯಾ, ದೂರ ನಾನು ಹೋದ್ರೆ ಇಲ್ಲಿಗೆ ಮಕ್ಳು ನಾನು ಆಯ್ತವ? ಓರ್ವನೇ ಬಂದಿಲ್ಲ. ಆ, ನನ್ನಣ್ಣನಾದ ಶ್ರೀರಾಮಚಂದ್ರನಿರುವನು. ಅಯ್ಯೋ ಅವನ ಪ್ರಿಯ. ಬಳಿಗೆ ಹೋದರೆ ನಿನ್ನಿಷ್ಟಾರ್ಥವು ನೆರವೇರುವುದು. ಅಲ್ಲಿಗೆ ಹೋಗಿಯೇ ಪ್ರಿಯಾ ಇಲ್ಲಿಗೆ ಬಂದದ್ದು. ಅಲ್ಲಿ ಹೋಗಿಯೇ ಇಲ್ಲಿ ಬಂದಿರಾ? ಹಾ. ಹಾಗಾದರೆ ನೀನು ನನಗೆ ಅತ್ತಿಗೆ ಆಗಬೇಕು. ತಂದ್ರಲ್ಲ ಒಂದೇ ಸಾರಿ ಕೊತ್ತಿಗೆಗೆ. ಅಲ್ಲಿ ಹೋಗಿದ್ದಕ್ಕೆ ಅತ್ತಿಗೆ ಆಗ್ತಿದ್ರಿ ಅಂದ್ರೆ ಇನ್ನು ಮುಂದೆ ಹೆಂಗ್ ಶಿವ? ಅಲ್ಲಿ ಹೋಗಿದ್ದೇನೆ ನಿಜ, ಆದ್ರೆ ನಾನು ಏಕಪತ್ನಿ ರಥಸ್ಥ, ಪರರ ಸ್ತ್ರೀಯರ ನಿಯತ್ತಿ ಕಣ್ಣೆತ್ತಿ ಸಹ ನೋಡುವುದರಿಂದ ಹೇಳಿ ಕಳಿಸಿರುವರು ಪ್ರಿಯಾ. ಹೌದೇ? ಹೌದು ಪ್ರಿಯಾ. ಅಣ್ಣನವರು ಆ ರೀತಿ ಹೇಳಿದರೆ ಹಾ. ನಿಜ. ನಾನು ರಾಮದಾಸನು. ಆ? ಅಣ್ಣನ ಆಜ್ಞೆ ಹೊರತು ನಾನು ಏನನ್ನೂ ಸಹ ಮಾಡುವುದಿಲ್ಲ. ನೀವು ದಾಸರ? ದಾಸರಲ್ಲಮ್ಮ, ನಾನು ರಾಮದಾಸನು. ಈ ದಾಸ ಕಟ್ಕೊಂಡ್ರೆ ಚಿಡ್ಗೆ ತಾಳ ಬಿಟ್ರೆ ಬೇರೆ ಏನು ಸಿಗಲ್ಲ. ನನಗ್ ತಾನೇ ಏನ್ ಬೇಕು? ಚಳಿಗಾಲದಲ್ಲಿ ಅವಾಗ ಅವಾಗ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಆದ್ರೆ ಚಿಂತೆ ಇಲ್ಲ ಪ್ರಿಯಾ, ಲಗ್ನ ಮಾಡಿಕೊಳ್ಳಿ. ಲಗ್ನವೇ ಆಗುವುದಿಲ್ಲಮ್ಮ. ಯಾಕೆ? ನೀನು ಅಸುರ ಕನ್ಯೆ. ಆದ್ರೇನಂತೆ? ನಿನ್ನನ್ನು ಲಗ್ನವಾಗುವಲು ಆಗುವುದಿಲ್ಲ. ಆ, ನಿಮ್ಮ ಅಣ್ಣನ ಬರೆಗೆ ಹೋಗಿ ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಒಂದು ಗುರುತನ್ನು ತೆಗೆದುಕೊಂಡ ಬಂದರೆ ಅನಂತರ ನೋಡೋಣ. ಅಣ್ಣನ ಆಜ್ಞೆ ಇಲ್ಲದೆ ಏನು ಮಾಡೋದಿಲ್ಲ. ಏನನ್ನೂ ಸಹ ಮಾಡುವುದಿಲ್ಲ. ಏನು? ಏನನ್ನೂ ಸಹ ಇಲ್ಲ. ಅದು ಯಾವುದೂ ಇಲ್ಲಮ್ಮ. ಇದು ಕಳ್ಳ. ನಗದ್ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಮಾಡ್ತೀರಾ, ಗೊತ್ತಿಲ್ದಂಗ್ ಮಾಡಿರ್ತೀರಾ. ಸರಿ ಪ್ರಿಯಾ, ಒಟ್ನಲ್ಲಿ ಗುರುತನ್ನು ತೆಗೆದುಕೊಂಡು ಬರ್ಬೇಕೆ? ಗುರುತನ್ನು ತೆಗೆದುಕೊಂಡು ಬಂದರೆ ಅನಂತರ ನೋಡೋಣ. ಆದ್ರೆ ಒಂದೇ ಒಂದ್ಸರಿ ಅನಂತರ ಆಮೇಲೆ ಗುರುತನ್ನು ಆಯ್ತಾ? ತೆಗೆದುಕೊಂಡು ಬಂದ ನಂತರ ಆಮೇಲೆ ಆದ್ರೆ ಐತ್ ತಾನೆ. ಸರಿ ಪ್ರಿಯಾ, ನಾನು ಹೋಗಿ ಬರುವ ತನಕ ತಾವಿಲ್ಲೇ ಇರಬೇಕು. ಇಲ್ಲಿಯೇ ಇರುತ್ತೇನೆ. ನನಗಿಂತ ಸುಂದರಾಗಿ ಸಿಕ್ಕಳಿ ಎಂದು ಹೋದರೆ ಖಂಡಿತವಾಗಿಯೂ ಹೋಗುವುದಿಲ್ಲ. ಪ್ರಿಯಾ 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 ಇವ್ರು ಯಾವ ಪ್ರಿಯಾ? ನಾನು ಒಪ್ರಿಯ ಕರೆದ್ರೆ ಇನ್ನೊಬ್ಬ ಪ್ರಿಯ ಓಡ್ ಬರ್ತವನೆ. ಓದಯ್ಯ ಪಿಶಾಚಿ ಎಂದರೆ ಬಂದೆಯ ಗವಾಕ್ಷಿ ಎಂಬಲ್ಲಿ ಅಂತೆ ಮತ್ತೆ ಬಂದೆಯ. ಯಾಕಮ್ಮ, ನನ್ನ ತಮ್ಮ ನಿನಗೆ ಸಿಗಲಿಲ್ಲವೇ? ಸಿಕ್ಕಿದ್ದರು ಪ್ರಿಯಾ. ಏನೆಂದು ಹೇಳಿದನು? ಅವರೇನೋ ನಿಮ್ಮ ಆಜ್ಞಾಧಾರಕರಂತೆ, ನಿಮ್ಮ ಆಜ್ಞೆ ಇಲ್ಲದೆ ಏನೋ ಮಾಡೋದೇ ಇಲ್ಲವಂತೆ. ಹೌದೌದು, ಅವನು ನನ್ನ ಆಜ್ಞೆಯನ್ನು ಮೀರತಕ್ಕವನಲ್ಲ. ನಿಮಗೆ ಒಳ್ಳೇದೇ ಆಗೋದಿಲ್ಲ ಬಿಡು ಪ್ರಿಯಾ. ಏಕಮ್ಮ, ಇವ್ರು ಇಲ್ಲಿ ಬೆಚ್ಚಗೆ ಇದಾರೆ, ಅವ್ರ ಪಾಪ ಆಜ್ಞೆ ಕಾಯ್ಬೇಕಂತೆ. ಅದೇನೋ ಕೂರುವಂತೆ ಕೊಟ್ಬಿಡಿ ಪ್ರಿಯಾ. ಹೌದೌದು, ಕೈ ಕೊಡಿ ಪ್ರಿಯಾ. ಅದು ಕೈಗೆ ಕೊಡುವುದಲ್ಲ, ಮತ್ತೆ ನೆಲ್ ನಿನ್ನ ಕೊಡ್ತೀರಾ? ಬೆನ್ನನ್ನು ತಿರುಗಿಸಿ ನಿಲ್ಲು. ಆ, ಈ ಕುಂಚರವನ್ನು ಹಿಡಿದು ಲಿಖಿತದ ಮೂಲಕ ನನ್ನ ಆಜ್ಞೆಯನ್ನು ಬರೆಯುತ್ತೇನೆ. ಆ, ಆ. ಅದನ್ನು ನೋಡಿದ ಕೂಡಲೇ ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವರ ಏನಂದ್ರೆ? ಆಗಲ್ಲಮ್ಮ, ಆ, ಪದ ಭೇದ ಮಾಡಿ ನೋಡು. ಯಾವ ಅವ ರೀತಿ? ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಹಾಗೆ ಹೌದು, ಕೊಡೋದಲ್ಲ, ಬರೆಯುವುದು. ಬರೆಯೋದು. ಹೌದು, ಪ್ರಿಯಾ, ಬರೆಯೋದು ಬರೀತೀರಾ, ಹಿಂದೆ ಯಾಕೆ ಬರೀತೀರಾ?
ಮುಂದೆ ಬರಿಬಾರ್ದಾ? ಇದು ಹಿಂದೆ ಬರೆಯಬೇಕಾದ್ದು ಅಮ್ಮ. ಹಣೆಯ ಮೇಲೆ? ಅಲ್ಲಿ ಮೊದಲೇ ಬರೆದು ಕಳಿಸಿದ್ದಾನೆ. ಕೆನ್ನೆ ಮೇಲೆ? ಅಲ್ಲಿ ಸಾಧ್ಯವಿಲ್ಲಮ್ಮ. ತುಟಿಯ ಮೇಲೆ? ಇಲ್ಲಿ ಒಟ್ನಲ್ಲಿ ಮುಂದೆಲ್ಲೂ ಬರೆಯಲ್ಲ? ಇಲ್ಲಮ್ಮ, ಹಿಂದ್ಗಡೆನೆ ಬರೆಯೋದು? ಹಿಂದೆ ಅಷ್ಟೇ ಬರೆಯು. ಆ, ನಿನ್ನ ಬೆನ್ನನ್ನು ಹಿಂದ್ಗಡೆ ವಿಶಾಲವಾಗಿರೋ ಜಾಗ ನೋಡಿದರೆ ಯಾಕೆ ಬಿಡ್ತೀರಾ? ಬರ್ಕಳಿ ಬರ್ಕಳಿ ಬರ್ಕಳಿ. ಬೆನ್ನನ್ನು ತಿರುಗಿಸಿ ನಿಲ್ಲಮ್ಮ. ತಿರುಗಿಸ್ಲಾ? ತಿರುಗಿಸಮ್ಮ. ಸರಿ ಪ್ರಿಯ. ಪ್ರಿಯ ಏನಮ್ಮ? ಬರೆಯೋದು ಬರ್ತೀರಾ? ದಪ್ಪ ದಪ್ಪಳಾಗಿ ಬರೆಯಲಿ. ಆಗಲಿ, ದಪ್ಪ ದಪ್ಪವಾಗಿಯೇ ಬರೆಯುತ್ತೇನೆ. ಪ್ರಿಯ, ಮತ್ತೆ ಏನಮ್ಮ ನಿನ್ನದು? ಒತ್ತಿ 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 ಬರೆಯಬೇಕು. ಆಗಬಹುದು. ಪ್ರಿಯ, ಆಯಿತೆ, ಗುಂದು ಗುಂದಾಗಿ ಮುದ್ದು ಮುದ್ದಾಗಿ ಆಗಬಹುದು, ಬರಬೇಕು. ಆಗಬಹುದು. ಬರೀತೀರಾ? ನೋಡಮ್ಮ, ಈ ನನ್ನ ಆಜ್ಞೆಯನ್ನು ನನ್ನ ತಮ್ಮನಾದ ಲಕ್ಷ್ಮಣಿಗೆ ತೋರಿಸಿದ ಕೂಡಲೇ ಅವನು ನಿನ್ನನ್ನು ವರಿಸುವ. ಹೋಗಿ ಬಾ. ಬರ್ದಿದ್ದು ಮುಗ್ದೋಯ್ತಾ? ಆಯ್ತು. ಬಹಳ ಸೂಕ್ಷ್ಮ ಬರೀತೀರಪ್ಪ. ಹೌದಮ್ಮ. ಅದು ಚುಚ್ಚಲೇ ಇಲ್ಲ. ಅಯ್ಯಯ್ಯೋ, ಮಂಡ ಆಗ್ಬಿಟ್ಟೈತೆ. ಎಲ್ಲಿ ಚುಚ್ಚಬೇಕದು? ಸರಿ ಸರಿ, ಬರಲಿ ಪ್ರಿಯ. ಹೋಗಿ ಅಕ್ಕ, ಬರದೊಳಗಾಗಿ ಅಡ್ಡ ಗೋಡೆ ಇಡಿಸೆ. ಯಾಕಮ್ಮ? ಮಳ್ಳಿರ ಮಕ್ಕಂಗೆ ಏನೋ ಗೊತ್ತೇ ಇಲ್ಲ. ಯಾಕಮ್ಮ? ಹೊಸ ಮದುವೆ ಮಾಡ್ಕೊಂಡ್ ಬರ್ತಿದೀವಿ. ಹೇಳದೆ ಕೇಳದೆ ಮಾಡಬೇಕಾದ ಅನೇಕ ಕಾರ್ಯ ಇರುತ್ತೆ. ನೋಡಲು ಬಾರದು, ಕೇಳಲು ಬಾರದು. ಶಾಂತಮ್ಮ ಪಾಪಮ್ಮ ಬರ್ತಾರೆ. ಅಕ್ಕ, ಇವರ ತಮ್ಮನನ್ನು ನಾನು ವರಿಸಿದ ಮೇಲೆ ಇವರು ನನಗೇನಾಗಬೇಕೆ? ಬಾಬಾ. ಅಯ್ಯೋ, ಬಾ ವಾ ಬಾ ವಾ ಬಾ. ಹೋಗಿ ಬಾ. ಬಂದರೋ ಬಂದರೋ ಭಾವ ಬಂದರೋ, ಬಂದರೋ ಬಂದರೋ. ಆಹ ನನ್ನ ಮದುವೆಯಂತೆ, ಆಹ ನನ್ನ ಮದುವೆಯಂತೆ, ಓಹ ನನ್ನ ಮದುವೆಯಂತೆ. ಪುನಃ ಬಂದೆಯಾ? ನನ್ ಕೆಲಸ ಆಗತಕ್ಕ ಬಿಟ್ಬಿಡ್ತೀನ ಪ್ರಿಯ. ಎಲ್ಲಿ ಗುರುತನ್ನು ತಂದಿರುವೆಯಾ? ಓಹೋ, ತಂದಿರುವೆನು. ಎಲ್ಲಿ ಕೊಡು. ಕೊಡೋದಲ್ಲ, ಮತ್ತೆ? ತೋರಿಸೋದು. ತೋರಿಸುವುದೇ? ಎಲ್ಲಿ ತೋರಿಸು. ತೋರಿಸ್ಲಾ? ತೋರಿಸು. ಮೂರ್ಛೆ ಹೋಗಲ್ಲ ತಾನೆ? ಅದು ನಂತರ, ಮೊದಲು ತೋರಿಸು. ಅಲ್ಲ ಪ್ರಿಯ, ನಾನಿಷ್ಟು ಹಾಡ್ತಾ ಇದ್ದೀನಿ, ಕುಣಿತಾ ಇದ್ದೀನಿ, ವನಪ ವಯ್ಯಾರ ಮಾಡ್ತಾ ಇದ್ದೀನಿ. ಸುಮ್ಮನೆ ಇದಿರಲ್ಲ. ನಿಮಗೇನು ಐತೋ ಇಲ್ವೋ ನನ್ನನ್ನು ವರಿಸುವ ಮನಸ್ಸು? ಮನಸ್ಸಿನ ಮಾತು ಆಮೇಲೆ, ಮೊದಲು ಗುರುತನ್ನು ತೋರಿಸು. ತೋರಿಸಲೇ? ತೋರಿಸು. ನನ್ನವರು ನಮ್ಮ ಇಷ್ಟದಂತೆಯೇ ಬರೆದಿರುವುದು. ನಾನೇ ದೊಡ್ಡ ಸಾರೆ ಬರದಿ ಚಪಲೆ, ಎಲೆ ಮಾಯಾತ್ಮಳೆ ಸಾರೆ ಬರದಿ ಚಪಲೆ. ಆಸೆ ತೋರಲೆ ಚಕೋರೆ ಮೋಸಂ ಕೈಯಲ್ ಬಂದಯ. ಆಸೆ ತೋರಲೆ ಚಕೋರೆ ಮೋಸಂ ಕೈಯಲ್ ಬಂದಯ. ಸಲ್ಲದಿಲ್ಲಿ ಕಾಳದಂಗಳ್, ಸಲ್ಲದಿಲ್ಲಿ ಕಾಳದಂಗಳ್ ಎಲ್ಲವೊಂದು ಜಾರಿಪೆ ಸಾರೆ ಬರದಿ ಚಪಲೆ, ಎಲೆ ಮಾಯಾತ್ಮಳೆ ಸಾರೆ ಬರದಿ ಚಪಲೆ. ಮೂರ್ಖಳೆ, ಅನ್ಯಾಯವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋಗು. ನನ್ನನ್ನು ಸಾಮಾನ್ಯ ಸ್ತ್ರೀ ಎಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಆಟವಾಡಿಸುತ್ತಿರುವಿರಾ? ಒಳ್ಳೆಯ ಮಾತಿನಿಂದ ನನ್ನನ್ನು ವರಿಸಿದರೆ ಸರಿ, ಇಲ್ಲವಾದರೆ ಒಬ್ಬನನ್ನು ವಧಿಸಿ ಇನ್ನೊಬ್ಬನನ್ನು ವರಿಸುವೆನು. ವರಿಸಲು ಸಾಧ್ಯವಿಲ್ಲ. ವರಿಸುವಿರ ಇಲ್ಲವ ಪ್ರಿಯ? ವರಿಸಲು ಸಾಧ್ಯವಿಲ್ಲಮ್ಮ. ನಿನ್ನ ರೂಪವನ್ನು ಮೆಚ್ಚಬೇಕಾದ್ದೆ. ಮೆಚ್ಚಲೇಬೇಕು. ನಮ್ಮ ಕ್ಷತ್ರಿಯ ಪದ್ಧತಿಯ ಪ್ರಕಾರ ಮದುವೆಗೂ ಮುಂಚ ವಧು ವರನನ್ನು ನೋಡಕೂಡದು, ನೋಡಬಾರ್ದ, ಮಾತನಾಡಲು ಕೂಡದು, ಮಾತಾಡಬಾರ್ದ, ಮುಟ್ಟಲು ಕೂಡದು. ಅಯ್ಯಯ್ಯೋ, ಅದೆಲ್ಲ ಇಲ್ಲ ಅಂದ್ಮೇಲೆ ಇದಂತ ನಾನೇನ್ ಮಾಡ್ಲಿ ಪ್ರಿಯ? ನಿಮ್ಮ ಛತ್ರಿಗಳದ್ದು ಇದು ಬೇರೆ ಐತೆ. ಕ್ಷತ್ರಿಯ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ನಮ್ಮ ಪದ್ಧತಿಲಿ ಹಂಗಲ್ಲ ಪ್ರಿಯ. ಅದು ಹೇಗೆ? ಒಂದ್ಸರಿ ನೋಡ್ತೀವಿ. ಕರಿತೀವಿ, ಬಂದ್ರೆ ಕರ್ಕೊಂಡು ಹೋಗ್ಬಿಡ್ತೀವಿ. ಮುಂದಿನ ವರ್ಷ ನೀವು ನಾಟಕನೇ ಆಡಂಗಿಲ್ಲ. ಈಗ ನೀನು ನನ್ನನ್ನು ಲಗ್ನವಾಗಬೇಕೆ? ಬೇಕು ಪ್ರಿಯ. ಹಾಗಾದ್ರೆ ನಾನು ಹೇಳಿದಂತೆ ಮಾಡುವೆಯಾ? ಹಾಗೆ ಹಾಗೆ.
ನಿನ್ನ ಸೆರಗಿನಿಂದ ಕಣ್ಣುಗಳನ್ನು ಕಟ್ಟಿಕೋ. ಕಣ್ ಕಟ್ಕೊಂಡ್ರೆ ಏನು ಕಾಣೋದಿಲ್ಲ, ನಾನು ಮುಂದೆ ಮಾಡೋದಾದ್ರೆ ಏನು? ಕಟ್ಟಿಕೊಳ್ಳಮ್ಮ, ಹೇಳುತ್ತೇನೆ. ನನ್ನದಲ್ಲಮ್ಮ, ನಿನ್ನದು. ನಂದ? ನಿನ್ನ ಕಣ್ಣುಗಳನ್ನು ಸೆರಗಿನಿಂದ ಕಟ್ಟಿಕೋ. ಕುಳಿತುಕೋ, ಮೇಲೇಳು. ಅಯ್ಯೋ, ಕುಳಿತುಕೋ, ಮೇಲೇಳು. ಬಂದು ತಿಂದ್ಬಿಟ್ಟಿದೀವಿ ಚೆನ್ನಾಗಿ, ಬರೀ ಇದೇ ಬರ್ತೈತೆ, ಕುತ್ಕೊಳ್ಳೋದು ಎದ್ದೇಳೋದು ಮಾಡಿದ್ರೆ. ಕುಳಿತುಕೋ. ಅಲ್ಲ ಪ್ರಿಯ, ಕುತ್ಕೋ ಎದ್ದೋ ಕುತ್ಕೋ ಎದ್ದೋ ಅಂದ್ರೆ ಮಗಳದು ಯಾವಾಗ? ಅದು ಅನಂತರ, ವಿವಾಹದ ನಂತರ. ಅದೈತಾ? ಯಾವ್ದಿರುತ್ತೋ ಬಿಡುತ್ತೋ, ಇದಿರ್ಬೇಕು ನಮಗೆ. ಅದು ಅನಂತರ. ಮೊದಲು ಕಣ್ಣುಗಳನ್ನು ಕಟ್ಟಿಕೋ. ದೂರ ತಲುಪು ರಾಕ್ಷಸಿ. ಅವನ್ ಮನೆ ಹಾಳಾಗ, ಅವನ್ ಯಾಗೋದ್ ಬಿದ್ದುವಾಗ ಕೂತಿಕೋ ನಿಂತಿಕೋ ಕತ್ತಿಕೋ ಅಂತ ಹೇಳಿ ಕುಂದುತ್ಬಿಟ್ಟು ನಾನು ಬಂಗಾರದಂತ ಮೂಗ್ನೆ ಕುಯ್ದು ಬೂತ. ಲೇ ಅಕ್ಮನ, ನಿನಗೆ ಐತ್ಕಲ್ಲ ಮಾಲಿ ಹಬ್ಬ. ಈ ವಿಷಯನ ಮಂದಂಗ ಹೋಗಿ ಹೇಳಿ ನಿನಗೆ ದರಿಯ ದಿಗ್ದೆ ಮಾಡುತ್ತಿಲ್ಲ ಅಂದ್ರೆ ನಾನು ತೂತ್ ಬನ್ನಕನೇ ಅಲ್ಲ. ರಾಜಾದಿರಾಜ ರಾಜ ಮಾರ್ತಾಂಡ ದಾನವ ಕುಲ ಶ್ರೇಷ್ಠ ರಾವಣ ಸಾರ್ವಭೌಮ ಜೈಪರಾತ್ ಜೈಪರಾತ್ ಜೈಪರಾತ್. ಲಂಕಾದೀಪಾಲನ ದೇವಾ ರಾವಣ ಲೋಕೈಕ ವೀರ. ಲಂಕಾದೀಪಾಲನ ದೇವಾ ರಾವಣ ಲೋಕೈಕ ವೀರ. ಪಾಕಾರಿ ಸನ್ನೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ಪಾಕಾರಿ ಸನ್ನೂತ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ. ರಾವಣ ದೇವಾದಿ ದೇವ ರಾವಣ ಲೋಕೈಕ ವೀರ. ಲಂಕಾದೀಪಾಲನ ದೇವ ರಾವಣ ಸಾರ್ವಭೌಮಾಕಿ ರಾವಣ ಸಾರ್ವಭೌಮಾಕಿ ರಾವಣ ಸಾರ್ವಭೌಮಾಕಿ. ನಳಿನಿ ಗರ್ಭಾಂಡವನೆಲ್ಲವಂ ಕರಗತವೆನಿಸಿರ್ಕೋ. ವಿಭೀಷಣ ನಳಿನಿ ಗರ್ಭಾಂಡವನೆಲ್ಲವಂ ಕರಗತವೆನಿಸಿರ್ಕೋ. ಮಹೇಂದ್ರಾದಿ ದೇವತೆಗಳೆಲ್ಲ ಶರಣ ಸೇವೆಯ ಗೈಯಲ್. ಸುರನಾರಿಯರ ನವಗಾನ ನರ್ತನಗಳ ನಿರೀಕ್ಷಿಸುತ್ತೆ. ಅಮರ ಸುಖ ವಿಲಾಸದಿಂದರೆವ ಈ ದಶಮುಖಂಗೆ ಸಮರಿಹೊರೆ. ಕುಂಭಕರ್ಣ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ. ಪ್ರಭಾ
ಪೂಜಿತ ಪ್ರತಿಧ್ವನಿವರ ಪ್ರಚಂಡ ಪರಾಕ್ರಮ ಶೋಭಿತ ಮಗಣ ಪ್ರಭಾ ಪೂಜಿತ ಪ್ರತಿಧ್ವನಿವರ ಪ್ರಚಂಡ ಪರಾಕ್ರಮ ಶೋಭಿತ ಸದಾಶಿವನ ದಯ ವಿಭೂತಿ ವಿಲಸಿತ ಕುಮಾರ ಸದಾ ಶಿವನ ದಯ ವಿಭೂತಿ ವಿಲಸಿ ಯಶ ಭಾಗ್ಯದ ವಯಶೋ ರಮ್ಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ರಾಸ್ತ ವಿಜಯ ವಧುವ ಕರ ಪಿಡಿದು ನಡೆದು ದಶ ದಿಸೆಯೊಳೆಂತು ಮೆರೆವೆ ವಿಜಯ ವಧುವ ಕರ ಪಿಡಿದು ನಡೆದು ದಶ ದಿಸೆಯೊಳೆಂತು ಮೆರೆವೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭುವನಿಪ ದಶಮುಖಗೆ ಸರಿ ಸಮರೇ ಪ್ರಭು ವೆನಿಪ ದಶ ಮುಖಗೆ ಸರಿ ಸಮರೆ ಪ್ರಭು ವೆನಿಪ ದಶ ಮುಖ ಸರಿ ಸಮ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆಂದೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಚೆಂಡಾಡಿ ರಣದೇವತೆಗೆ ರಕ್ತದಾಹುತಿಯನ್ನಿಟ್ಟು ಧೋರಣಿ ಮಂಡಲದ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ದಂಡನಾದ ನನ್ನ ಹಸ್ತಪೀಠಕ್ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವನ್ನರಿತು ನಮಗೆ ಸಹಾಯಕರಾದ ಅಮಾತ್ಯರತ್ನ ಪ್ರಹಸ್ತ ಮಹೋದರರೇ, ಅಂಕವೀರರು ಎಂಬ ಬಿರುದನ್ನು ಹೊತ್ತು ಈ ನನ್ನ ಲಂಕಾ ಸಾಮ್ರಾಜ್ಯಕ್ಕೆ ಭದ್ರ ಅಡಿಪೀಠದಂತಿರುವ ಅನುಜರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ಇನ್ನು ರಣರಂಗದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿದ ವೀರಾದಿ ವೀರರೇ, ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ವಿಶ್ವಾಸ ನಿಷ್ಠೆಯಿಂದ ತ್ರಿಲೋಕದಲ್ಲಿಯೇ ದಿಗ್ವಿಜಯವನ್ನು ಸಾಧಿಸಿ ಪರಾಕ್ರಮಿ ಎಂದೆನಿಸಿ ಪ್ರಖ್ಯಾತನಾಗಿರುವ ಈ ದಶಗಂಟ ರಾವಣನು ನವಗ್ರಹಗಳನ್ನು ತನ್ನ ಬ್ರಹ್ಮನನ್ನೇ ನನ್ನ ರಮಣೆಯ ಪಂಡಿತನನ್ನಾಗಿ ಮಾಡಿಕೊಂಡು ನವಗ್ರಹಗಳನ್ನು ಸೆಳೆದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತ ಹಂತವಾಗಿ ಅಲಂಕೃತಗೊಳಿಸಿ ಅವರನ್ನು ಬಗ್ಗು ಬಡಿದು ಗರ್ವವನ್ನಡಗಿಸಿದ ಚತುರ್ಶಾಸ್ತ್ರ ಬ್ರಾಹ್ಮಣ, ಬ್ರಹ್ಮ ಕುಲತ್ವವನ್ನೇ ಬಲ್ಲ ವೇದಾಂತ ಬ್ರಾಹ್ಮಣ, ಸುವರ್ಣ ಲಂಕಾಧೀಶ್ವರ, ಇನ್ನು ಲಯಕರ್ತನಾದ ಮಹಾದೇವನನ್ನು ಸಾಕ್ಷಾತ್ಕಾರಪಡಿಸಲು ಶಂಕರಾಭರಣ ಎಂಬ ನಾಮವನ್ನು ಸ್ಮರಿಸುತ್ತಾ ತಪಸ್ಸನ್ನಾಚರಿಸಿ ಈ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯಾಗಿರಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ಎಂಬ ನಾಮವನ್ನು ಸ್ಮರಿಸುತ್ತಾ ಶಂಕರನನ್ನೇ ಮೆಚ್ಚಿಸಿದ ಮಹಾನ್ ಶಿವಭಕ್ತ ಎಂಬ ಬಿರುದಾಂಕಿತನು ನಾನಲ್ಲವೇ ಪ್ರಹಸ್ತ? ತಿಳಿಸುತ್ತೇನೆ ಪ್ರಭು. ವೀರ ವೀರ ರಣ ಭೀಕರ ಸುರವರ ಕಂಠೇರ, ವೀರ ಧೀರ ರಣ ವೀರ ಧೀರ ರಣ ಭೀಕರ ಸುರವರ ಕಂಠೇರವ, ವೀರ ಧೀರ ರಣ ಭೀಕರ ಸುರವರ ಕಂಠೇರವ, ವಿರುತ ಸುಖದಿ ದುರಿತ ಚಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಬಲ ಬಲ ಪ್ರಹಸ್ತ. ಪರಶಿವನಿನ್ವರವ ಪಡೆದ ಲಂಕಾಧೀಶ್ವರ, ಪರಶಿವನಿನ್ವರವ ಪಡೆದ ಲಂಕಾಧೀಶ್ವರ, ನಿರುತ ಸುಖದಿ ದುರಿತ ಚಲದಿ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾದವರು 14 ಲೋಕದಲ್ಲಿ ಯಾರೂ ಇಲ್ಲ.
ನಿಮ್ಮ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳೇ ತಲೆ ನರಿಸಿ ನಡುಗುವರು. ರಾಜಮಾತೆಯಾದ ಕೈಕಸ ದೇವಿಯ ಪುತ್ರರಾಗಿ ಜನಿಸಿ ಅಜಾತ ಶತ್ರುವಾದ ಆರ್ಯ ಉದರವನ್ನು ಬಗೆದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಬಲಿ ಚಕ್ರವರ್ತಿಯ ಅರಮನೆ ಬಾಗಿಲ ಕಾಯುತ್ತಿದ್ದ ಆರ್ಯನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು? ಪ್ರಹಸ್ತ, ಸಾಕು ಸಾಕು. ನಮ್ಮ ಅಗ್ರಜನನ್ನು ಹೊಗಳಿ ಸೋಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂಥ ಅವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳನ್ನೇ ನಿಶ್ಶಬ್ದಗೊಂಡಿ ಕಡೆಗೆ ಗಗನ ಶಿಖರ ಸ್ಪರ್ಶ ಮಾಡಿ ಕಡೆಗೆ ವೇದಾವತಿ ಶಾಪಕ್ಕೆ ಗುರಿಯಾದವರು ಈ ನಮ್ಮ ಅಗ್ರಜರು. ಪ್ರಹಸ್ತ, ಸಾಕು ಸಾಕು, ನಿಲ್ಲಿಸು ನಿನ್ನ ಒಣವೇದನೆಯನ್ನು. ವಿಭೀಷಣ, ಅಗ್ರಜ, ಯಾರನ್ನು ನುಡಿಯುತ್ತಿರುವೆ? ಒಂದೇ ದರೆಯನ್ನು ನುಡಿಯುವ ಬರದೊಳಗೆ ಸುರರ ಕರೆದಿರುವೆ ದರೆಯೊಳಗೆ ದರೆಯನ್ನು ಗೆಳೆಯುವ ಬರದೊಳಗೆ ಬಲ ಬಲ ಸಾಗ್ರಜ ದರೆಯನ್ನು ಗೆಳೆಯುವ ಬರದೊಳಗೆ ಸುರ ಕರೆದಿರುವೆ ದರೆಯೊಳಗೆ ಯಕ್ಷ ಗರುಡ ಗಂಧರ್ವದಿ ಪಿಡಿದು ಯಕ್ಷ ಗರುಡ ಗಂಧರ್ವದಿ ಪಿಡಿದು ಗದಾಗಾದಿ ಮೆಟ್ಟಿ ನಡೆಯುವೆ ದರೆಯನ್ನು ಗೆಳೆಯುವ ಬರದೊಳಗೆ ಸುರರ ಕರೆದಿರುವೆ ದರೆಯೊಳಗೆ ದರೆಯನ್ನು ಗೆಳೆಯುವ ಬರದೊಳಗೆ ದರೆಯನ್ನು 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 ಗೆಳೆಯುವ ಬರದೊಳಗೆ. ವಿಭೀಷಣ, ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಪತುಳ ಪರಾಕ್ರಮಿಯು ಭುವನ ಭಯಂಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲೇ ದಿವಿಜರಂತೆ ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನು ಹೀಗೆ ಹೀಯಾಳಿಸುವೆಯಾ? ಸಾಕು, ಬಾಯಿ ಮುಚ್ಚು ಭ್ರಾತೃದ್ರೋಹಿ. ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ? ಜನಕ ಬಿಡು ಚಿಂತೆಯ ಕಡಿದುರುಳುವೆ ವೈರಿಯ ಶಿರವ. ಬಿರುನುಡಿಯ ನುಡಿಯುರೇಕೆ ಬಾಹುಬಲನ ನೆರೆಯದೆ, ಬಿರುನುಡಿಯ ನುಡಿಯುರೇಕೆ ಬಾಹುಬಲನ ನೆರೆಯದೆ, ವೀರಮಾತೆ ಪುತ್ರನಾಗಿ ಏಳಿತನವು ಏತಕ್ಕೆ, ವೀರಮಾತೆ ಪುತ್ರನಾಗಿ ಏಳಿತನವು ಏತಕ್ಕೆ. ರಣದೇವ ಸದನಕ್ಕೆ ನಿಂತರೆ, ಅಬ್ಬರಿಸಿ ರಣದೇವ ಸದನಕ್ಕೆ ನಿಂತರೆ, ಹಸ್ತಗಳ ಮಳೆಯರೆ ತಾವೇಗದಲ್ಲಿ ಬ್ರಹ್ಮಾಂಡದವರೇ ನಮಗಿರುವರೆ ಶತ್ರುಗಳು, ಬ್ರಹ್ಮಾಂಡದವರೇ ನಮಗಿರುವರೆ ಶತ್ರುಗಳು. ಭಯ ಬಿಡು ಮರುಗದಿರು ಏಡಿ ಜನದಿಂದ, ಭಯ ಬಿಡು ಮರುಗದಿರು ಏಡಿ ಜನದಿಂದ. ಚಿಕ್ಕಪ್ಪ, ಎಲ್ಲಿ ನೋಡಿದರೂ ನೀವು ನಮ್ಮ ಕೀರ್ತಿ ಪರಾಕ್ರಮಗಳನ್ನು ಹಲ್ಲೆಗೆಳೆಯುತ್ತಲೇ ಬಂದಿರುವಿರಿ. ಯಾಕೆ ನಿಮಗೆ ನಮ್ಮ ಬಾಹುಬಲಗಳ ಮೇಲೆ ಅಪನಂಬಿಕೆಯೇ? ಹೇಳಿ, ಈ ಭೂಮಂಡಲದಲ್ಲಿ ನಮ್ಮ ತಂದೆಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಇನ್ನೂ ಉದಯಿಸಿಲ್ಲ. ಇನ್ನು ಮುಂದೆ ನೀವು ನಮ್ಮ ಮಾರಕ್ಕೆ ಅಡ್ಡ ಬರೆದಿರಿ. ಒಳ್ಳೆಯದು, ಎಚ್ಚರ. ಭಲೆ ಕುಮಾರ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸುವ ಆ ಬ್ರಹ್ಮನನ್ನೇ ನನ್ನ ಅರಮನೆಯ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ದಿಕ್ಪೃಥ್ವಿಯೇ ಬೆರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ನಾನು ಗುಣನ ಭಕ್ತನು. 14 ಲೋಕಗಳಲ್ಲಿ ಅವನೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನ. ಅಣ್ಣ, ಜಯಲಕ್ಷ್ಮಿಯು ನಿನ್ನ ಸತ್ತಲ್ಲ, ನಿನ್ನ ಸಹೋದರಿಯಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿ ತಥಾನು ನಡೆಯದಿದ್ದರೂ ಮನವರಿಕೆ ಮಾಡಿಕೊಂಡು ದುಷ್ಟ ಕಾರ್ಯವನ್ನು ತ್ಯಜಿಸಿ ಸತ್ಯ ಕಾರ್ಯವನ್ನು ಯಾರು ಮಾಡುತ್ತಾ ಆ ದೈವನನ್ನು ನಂಬುತ್ತಾರೆ. ದೈವನು ರಕ್ಷಿಸಬಲ್ಲನು, ಜಯಲಕ್ಷ್ಮಿಯು ಕೈ ಹಿಡಿಯಬಲ್ಲನು. ಅಣ್ಣ ಅಣ್ಣ ನನ್ನ ಮಾತನ್ನು ಕೇಳಿ ನಿನ್ನ ಆಲೋಚಿಸಿ ನೋಡಣ್ಣ. ವಿಭೀಷಣ, ಅಗ್ಗಜ, ಈ ಸರಿಯಾಗಿ ಹೇಳಿದ್ರ ಮಹಾಪ್ರಭು. ನಿಮ್ಮ ನುಡಿಯು ಏಡಿಯಾದವನು ಧೀರತ್ವವನ್ನು ತರಬಹುದು. ಅದಾವ ಜನ್ಮದ ಪುಣ್ಯವೋ ಯಾವ ದೈವದ ಬಲವೋ ನಿಮ್ಮಂತರ ಬಳಿ ಮಹಾಮಂತ್ರಿ ಆಗಿರ್ಬೋದು. ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ,
ಪಟುಪಟ ವೀರಸಿಂಹರೆಂದೆನಿಸಿ ದ್ವಿಜಗದಾಳ್ ಈ ರಾವಣ ಕುಂಭಕರ್ಣರೆಂಬ ಸಹೋದರ ಸಿಡಿದದ್ದು ನಿಂತರೆ ದರೆ ಉಳಿಯುವುದೇ, ಶತ್ರುಗಳೆದುರಾಗುವರೆ ಅಜ ಹರಿ ದೇವಾನು ದೇವತೆಗಳು ಗಡಗಡನೆ ನಡುಗುವರು. ಕಾರಣ ಅಪರಿಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದದ್ದೇ. ಲೋಕನಾಯಕರ ವಾಸವಾಗಿದ್ದಂತಹ ಕೈಲಾಸವನ್ನೇ ತನ್ನ ತೋಳ್ಬಲಗಳಿಂದ ಹತ್ತಿ 14 ಲೋಕಗಳಿಗೆ ಆಶ್ಚರ್ಯವನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾಡಿ ಗರ್ಭ ಸಂಜಾತ ಈ ರಾವಣ ಕುಂಭಕರ್ಣರು. ಹೀಗಿರುವಾಗ ನಮಗೆ ಶತ್ರುಗಳಿರಲಿ, ಮೃತ್ಯು ದೇವತೆಯೂ ಸಹ ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಜಪಿಸುತ್ತಾ ಸ್ಮರಿಸುತ್ತಾ ಆ ಮೃತ್ಯು ದೇವತೆಯನ್ನೇ ವಶ ಮಾಡಿಕೊಂಡಿರುವ ನಮಗೆ ಅವಳೆಂದಿಗೂ ಸೋದರಿ ಅಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿ ಅಲ್ಲ. ನಾವು ಮುನಿದು ನಿಂತರೆ ಮುಕ್ಕಣ್ಣನೇ ಆಶ್ಚರ್ಯ ಪಡುವನು. ಅಚ್ಚರವಿರಲಿ ಲೋಕಲೋಕಕ್ಕೆ, ಅಚ್ಚರವಿರಲಿ ಲೋಕಲೋಕಕ್ಕೆ, ಅಚ್ಚರವಿರಲಿ ಲೋಕಲೋಕಕ್ಕೆ. ಬಲ ಬಲ ಸಹೋದರ, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ. ಕುಳಿತುಕೋ ಸಹೋದರ. ಸಹೋದರ, ನಿನ್ನ ಮಾತು ಸೂರ್ಯನಷ್ಟೇ ಸತ್ಯ. ಈ ಶತಯೋಜಿತ ವಿಸ್ತೀರ್ಣವುಳ್ಳ ಸರದಿಯನ್ನು ದಾಟಲು ದೇವತೆಗಳಿಗಾಗಲಿ ಸಪ್ತ ಋಷಿಗಳಿಗಾಗಲಿ ಕಡೆಗೆ ಆ ನನ್ನ ಅಜಾತ ಶತ್ರು ಹರಿಗೂ ಸಾಧ್ಯವಿಲ್ಲ. ವಿಭೀಷಣ, ಈ ನಿನ್ನ ನಿಂದಾಸ್ಪದನೆ ಮಾತುಗಳನ್ನು ಕೇಳಿ ಕೇಳಿ ನನ್ನ ಈ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿರುವೆನು. ನೀನಲ್ಲದೆ ಬೇರೆ ಯಾರಾದರೂ ಈ ಮಾತುಗಳನ್ನಾಡಿದರೆ ಇಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ಅಣ್ಣ ಗೆಡ್ಡೆನಣ್ಣ ಗೆಡ್ಡೆನು. ಏನಿ ಆಕ್ರಂದನ ಮಹಾಪ್ರಭು, ಏನಿ ಕರ್ಕಶ ಧ್ವನಿ ನಿಮ್ಮ ನನ್ನ ತಂಗಿ ಶೂರ್ಪನಖಾ ದೇವಿಯ ಧ್ವನಿ ಅಂತ ಕೇಳಿ ಬರುತ್ತಿದೆಯಲ್ಲ? ಹೌದು ಪ್ರಭು, ನಿಮ್ಮ ತಂಗಿಯಾದ ಶೂರ್ಪನಖಾ ದೇವಿ ರೋಧಿಸುತ್ತಾ ಇತ್ತಲೇ ಬರುತ್ತಿರುವ. ಏನು, ನನ್ನ ತಂಗಿ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಪ್ರಭು. ಓಹೋ, ಇದರ ಪ್ರತಿಫಲದಿಂದಾಗಿಯೇ ಇಂದು ಮುಂಜಾನೆಯಿಂದಲೂ ಮಂಜು ಕವಿದ ವಾತಾವರಣ, ಶಿವಪೂಜೆ ಮಾಡುವಾಗಲೂ ಸಂಶಯದ ಧೋರಣೆ, ಕಂಡದ್ದೆಲ್ಲ ಬರಿಯ ಅಪಶಕನಗಳೇ. ಈ ದಶಕಂಠನ ತುಂಬಿದ ರಾಜಸಭೆಗೆ ವಿಧವೆಯೋರ್ವಳಾಗ ಅಲ್ಲದೆ ಮುಂಜಾನೆಯಿಂದಲೂ ಎಡಭುಜ ನಡುಗುತ್ತಿತ್ತು, ಎಡಗಣ್ಣು ಅದರುತ್ತಿತ್ತು. ಆಗಲೇ ಅರಿತೆ ಏನೋ ಅತಾಚುರ್ಯವಾಗಿರಬೇಕೆಂದು. ಅತಾಚುರ್ಯ ನನಗೆ? ನಾನು ಅತಿ ಭಯಂಕರ ತ್ರಿಭುವನಾಧೀಶ್ವರ ಹಠಯೋಗೇಶ್ವರ ರಾಸ್ತ ನನ್ನ ತಂಗಿಯನ್ನು. ಆಗಲಿ ಮಹಾಪ್ರಭು. ಅಣ್ಣ ನೋಡಣ್ಣ, ಎಲ್ಲರೂ ಸೇಗ ನಂತಿದ್ದಿ ಹೆಂಗ್ ಮಾಡ್ಯವ್ರೆ. ಸಹೋದರಿ ಶೂರ್ಪನಖಾ, ನಿನ್ನ ನಾಸಿಕವೇನಾಯಿತು? ಅಣ್ಣ ಅಣ್ಣ ಕಾಣ್ಯ ಆಮ ಆಮ. ಏನು ನಾಮವೇ? ಸರಿಯಾಗಿ ಹೇಳು. ಅಣ್ಣ ದಂಡ ಕಾನ್ಯದಲ್ಲಿ ನಾಮ ನಾಮ. ಏನು? ರಾಮ, ಲಕ್ಷ್ಮಣ, ಸೀತೆ. ಹೇಳು ತಂಗಿ, ಅಲ್ಲೇನು ನಡೆಯಿತು? ಅಣ್ಣ ಆ ತೀತೆಯು ದ್ವಾದಿ ಅಂತ ಹೇಳಿ ತನ್ನಕ್ ಹೋದ್ನಲ್ಲ, ಆ ರಾಮನ್ ತಮ್ಮ ಲಕ್ಷ್ಮಣ ಬಾಲಪ್ಪಟ್ಟಿಂಗ ನನ್ನ ನಾತಿಕನೆಲ್ಲ ಆ ಸಹೋದರಿ ಶೂರ್ಪನಖಾ, ಬಿಡುವೆಂ ಕ್ಷಣದೊಳು ನೀಚರ, ಬಿಡುವೆಂ ಕ್ಷಣದೊಳು ನೀಚರ. ಜಯಿಸಿ ತರುವನ ಜಾನಕಿಯನ್ನ, ಜಯಿಸಿ ತರುವನ ಜಾನಕಿಯನ್ನ. ದೋರ್ದಂಡನಿ ಸೀಮನೆದುರು, ದೋರ್ದಂಡನಿ ಸೀಮನೆದುರು ಮರಳಿ ಮರಳಿ ಕಡಿದಿಡಿದರು. ಬಿಡುವೆಂ ಕ್ಷಣದೊಳು ನೀಚರ. ಹೋದರೆ ಅವರಿಲ್ಲ ಗೆಲ್ಲಲೆಂದ ನಡೆಯೋರಲ್ಲಿ ಹರಿಗರುಣ ಗಂಧರ್ವ. ಅವರಿಲ್ಲ ಗೆಲ್ಲಲೆಂದ ನಡೆಯೋರಲ್ಲಿ ಹರಿಗರುಣ ಗಂಧರ್ವ. ಬಿಡಿದು ಬಾಂಧುರರ, ಬಿಡಿದು ಬಾಂಧುರರ ಮರಳಿ ಮರಳಿ ಕಡಿದಿಡಿದರು. ಬಿಡುವೆಂ ಕ್ಷಣಗಳು ನೀಚರ. ಜಯಿಸಿ ತರುವನ ಜಾನಕಿಯನ್ನ, ಜಯಿಸಿ ತರುವನ ಜಾನಕಿಯನ್ನ. ದೋರ್ದಂಡನಿ ಸೀಮನೆದುರು, ದೋರ್ದಂಡನಿ ಸೀಮನೆದುರು ಮರಳಿ ಮರಳಿ ಕಡಿದಿಡಿದರು. ಬಿಡುವೆಂ ಕ್ಷಣಗಳು ನೀಚರ ನೀಚರ ನೀಚರ. ಸಹಿಸಲಾಗದ ಅಪಮಾನ ರಾಕ್ಷಸ ಕುಲ ಧೀಮಂತರೆಂದೆನಿಸಿ ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವೇ? ಹೀಗಿರುವಾಗ
ನಮ್ಮ ಎಲ್ಲಿಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಇಂಥ ಅನ್ಯಾಯ ಸಿಗರುವರೇ ಆ ನರಾಧಮರು. ನಡೆಯಿರಿ, ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಅಣ್ಣ ಶಾಂತನಾಗು ಅಣ್ಣ. ಅಣ್ಣ ಪರಮಾತ್ಮ ಅಣ್ಣ ಬೇಡ 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 ಬೇಡಿ ಭೀಷಣ ಬೇಡ 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 ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ಭೀಷಣ ಸೋದರಿಯ ಮಾತ ಕೇಳಿ ವಂಶನಾಶ ಮಾಡಬೇಡ. ದಾನವರಿತು ಬೇಳುವೇನೋ ದಾನವರಿತು ಬೇಳುವೇನು ಆಲಿಸನ್ನ ವಾಕ್ಯವನ್ನು ಆಲಿಸನ್ನ ವಾಕ್ಯವನ್ನು ಬೇಡ 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 ನಿನ್ನ ಅಡ ಪರವಸರಿಯ ಮೋಹದಿಂದ ದಾಂಧನಾಗ ಅದದ ಪರರಸರಿಯ ಮೋಹದಿಂದ ದಾಂಧನಾಗ ಬೇಡವಲ್ಲ. ತನದ ಮೋದ ತೊರೆದು ಈನ ತನದ ಮೋದ ತೊರೆದು ಪರ್ಯಾನರಿದು ಬಾಳು ಜಗದೊಳು ಪರ್ಯಾನರಿದು ಬಾಳು ಜಗದೊಳು ಬೇಡ 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 ಅನ್ನದಾಶ ಕಂಠ ನಿಮಗ ಎಲ್ಲ ವಾಕ್ಯವ ಬೇಳುವೆ. ಅನ್ನದಾಶ ಕಂಠ ನಿಮಗ ಎಲ್ಲ ವಾಕ್ಯವ ಬೇಳುವೆನು. ಲೋಕ ಮಾತೆ ಮಾತೆ ಸೀತೆಯ ಗಜ ಲೋಕ ಮಾತೆ ಮಾತೆ ಸೀತೆಯ ಬಯಸ ಬೇಡವಲ್ಲ ನೀನು ಗಜ ಬಯಸ ಬೇಡವಲ್ಲ ನೀನು ಬೇಡ ಬೇಡ ಬೇಡವಲ್ಲ ತಂಗಿಯ ಮಾತಿಗೆ ಮನ್ನಣಿಟ್ಟು ಮತಿಗೆಡಬೇಕು. ರಾಮ ಲಕ್ಷ್ಮಣ ಸೀತಾ ದೇವಿರು ದೇವತಾ ಸ್ವರೂಪರು. ಶ್ರೀರಾಮಚಂದ್ರನು ವಿಷ್ಣುವಂತನು, ಲಕ್ಷ್ಮಣನು ಆದಿ ಶೇಷನಂತನು, ಸೀತಾದೇವಿಯು ಆದಿ ಲಕ್ಷ್ಮಿಯಂತೆಯು. ಅವರ ಪರಾಕ್ರಮವೇನಾದರೂ ನೀನು ಬಲ್ಲೆಯಾಗಿ ಅವರ ಎದುರಿಗೆ ನಿಲ್ಲಬಲ್ಲೆ. ಅವರ ಎದುರಿಗೆ ನಿಂತಿದ್ದಾದರೆ
ನೀನು ಸುಟ್ಟು ಭಸ್ಮವಾಗು. ಆದ್ದರಿಂದ ಸೀತಾಮಾತೆಯನ್ನು ಬಯಸುವುದು ಬೇಡ, ನಮ್ಮ ಲಂಕಾ ಸಾಮ್ರಾಜ್ಯವು ಹಾಳಾಗುವುದು ಬೇಡ. ಅಲ್ಲ, ನನ್ನ ಮಾತನ್ನು ಕೇಳು, ಆಲೋಚಿಸಿ ನೋಡೋಣ. ವಿಭೀಷಣ, ಅಣ್ಣ ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲಿಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮ್ಮ ದೈತ್ಯ ಸಹೋದರಿಯನ್ನು ಅಪಮಾನ ಮಾಡಿರುವ ಆ ನರದಮರು ಇಂದ್ಯಂತಹ ಬಲಶಾಲಿಗಳಾಗಿರಬೇಕು. ತಡೆಯಲಾರೆ. ಅಣ್ಣ ಆ ಸೀತೆ ಜಗ ಬಿಡು ಬಿಡು ಚಿಂತೆಯ ಬಡಿದುರುವೆ ವೈರ್ಯ ಶಿರವ, ಬಡಿದುರುವೆ ವೈರ್ಯ ಶಿರವ, ಮೀರಿ ಮೆರವೆ ವೈರಿ ಗರ್ವವ, ಮೀರಿ ಮೆರವೆ ವೈರಿ ಗರ್ವವ, ಸೋರಗೊಂಬೆನ ಧರಣಿವರೆಗೆ, ಮೀರಿ ಮೆರವೆ ವೈರಿ ಗರ್ವವ, ಸೋರಗೊಂಬೆನ ಧರಣಿವರೆಗೆ, ನರಮಾನವ ಶಿರವ ತೆರವೆ, ನರಮಾನವ ಶಿರವ ತೆರವೆ. ಜನಕ ಬಿಡು ಬಿಡು ಚಿಂತೆಯ, ಜನಕ ಬಿಡು ಬಿಡು ಚಿಂತೆಯ, ಜನಕ ಬಿಡು ಬಿಡು ಚಿಂತೆಯ. ಜನಕ, ನಮ್ಮ ಸೋದರತೆಗೆ ಅಪಮಾನ ಮಾಡಿದ ಆ ನರಾತ್ಮರನ್ನು ಧ್ವಂಸ ಮಾಡಿ ಬರುವೆನು. ನನಗೆ ಅಪ್ಪಣೆ ಕೊಡು ಜನಕ. ಬೇಡ ಬೇಡ ಕುಮಾರ, ಈ ಇಂದ್ರನನ್ನು ಗೆದ್ದ ಪರಾಕ್ರಮವಲ್ಲವೇ ನಿನ್ನದು? ಕುಳಿತುಕೋ. ಕಡಿದಿಡುವೆನು ಹುಡುಗರ ಬಲ ಬಲ, ಕಡಿದಿಡುವೆನು ಹುಡುಗರ ಬಲ ಬಲ, ಕಡಿದಿಡುವೆನು ಹುಡುಗರ ಬಲ ಬಲ. ಅಲ್ಲ ಬಲ ಕುಮಾರ. ಕೆಡುಕರ ಒಡಲನ್ನು ಬಗೆಯುತ್ತ ನಾನು, ಕೆಡುಕರ ಒಡಲನ್ನು ಬಗೆಯುತ್ತ ನಾನು, ಜಡಮತಿ ಹುಡುಗಿಯ ಬಿಡಲು ತರುವೆನು. ಜಡಮತಿ ಹುಡುಗಿಯ ಬಿಡಲು ತರುವೆನು. ಕಡಿದಿಡುವೆನು ಹುಡುಗರ ಬಲ ಬಲ, ಕಡಿದಿಡುವೆನು ಹುಡುಗರ ಬಲ ಬಲ, ಕಡಿದಿಡುವೆನು ಹುಡುಗರ ಬಲ ಬಲ. ಜನಕ, ನಮ್ಮ ರಾಕ್ಷಸ ಕುಲಕ್ಕೆ ಅಪಮಾನ ಮಾಡಿದ ಆ ರಾಮ ಲಕ್ಷ್ಮಣರೆಂಬ ಹುಡುಗರನ್ನು ಎಳೆತಂದು ನಿಮ್ಮ ಪಾದದ ಮೇಲೆ ಕೆಡುವೆನು. ನನಗಪ್ಪಣೆ ಕೊಡಿ ಜನಕ. ಬೇಡ ಬೇಡ ಕುಮಾರ, ಈ ಕಾರ್ಯವನ್ನು ಶಕ್ತಿಯಿಂದಲ್ಲ ಯುಕ್ತಿಯಿಂದ ಮಾಡಬೇಕು. ಕುಳಿತುಕೋ ಕುಮಾರ. ನನಗಪ್ಪಣೆ ಕೊಡು ಅಗ್ರಜ. ಆ ನರ ಅಧಮರನ್ನು ನನ್ನ ಈ ಗದಾದಂಡದಿಂದ ಅಪ್ಪಳಿಸಿದರ ಕೈಗೆ ಬರುವೆನು. ನನಗಪ್ಪಣೆ ಕೊಡು ಅಗ್ರಜ. ಬಲೆ ಬಲೆ ಸಹೋದರ, ನಿನ್ನ ಪರಾಕ್ರಮವನ್ನು ನಾನು ಬಲ್ಲೆ. ಈ ಅಲ್ಪ ಕಾರ್ಯಕ್ಕಾಗಿ ನಿನ್ನ ಸಹಾಯ ಬೇಕೆ. ಕುಳಿತುಕೋ ಸಹೋದರ. ಅಣ್ಣ, ಸೀತೆಯನ್ನು ಬಹುಸ್ವಂದ ದೇವತಿ, ಅವಳನ್ನೇನಾದ್ರೂ ಮಾಡು ಲಗ್ನ ಮಾಡ್ಕೊಂಡ್ಬರ್ಬೇಕು. ಇದಕ್ಕೆ ಮಾವನಾದ ಮಾರೀಚನ ಸಲಹೆ ತಗೊಳ್ಳಣ್ಣ. ಆ ಬಲ ಸಹೋದರಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿರುವುದು. ನಡೆ ತಂಗಿ, ನೀನಿನ್ನು ಅಂತಃಪುರಕ್ಕೆ ಹೋಗಿ ತಕ್ಕ ಚಿಕಿತ್ಸೆಯನ್ನು ಪಡೆದುಕೋ. ನಡೆ. ಅಣ್ಣ, ಆ ವಿಭೂಷಣ ಏನು ಪ್ರಹಸ್ತ, ಮಹಾಪ್ರಭು. ಮಾವ ಮಾರೀಚನನ್ನು ಬರಮಾಡು. ಆಗಲಿ ಮಹಾಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಮಾವ ಮಾರೀಚ. ರಾವಣೇಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರಹೇಳಲು ಕಾರಣವೇನು? ಮಾವ, ತಂಗಿಗಾಗಿದೆ ಅಪಮಾನ. ಅಪಮಾನಗೊಳಿಸಿದವರು ಮಾನವರೋ ದಾನವರೋ ಎಂದು ಗುರುತಿಸಿ ಹೇಳು. ರಾವಣೇಂದ್ರ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಅವತರಿಸಿದರು. ಮಾವ, ತಂಗಿಯು ದಂಡಕಾರಣ್ಯದಲ್ಲಿ ಸಂಚರಿಸುವಾಗ ರಾಮ ಲಕ್ಷ್ಮಣ ಸೀತೆಯರು ತಂಗಿಯ ಕಿವಿ ಮೂಗಳನ್ನು ಕೊಯ್ದು ಅಪಮಾನಗೊಳಿಸಿರುವರು. ನೀನು ಭವಿಷ್ಯತ್ವನು ಎಂದು ಕೇಳಿದರೆ ಅಸತ್ಯವನ್ನು ನುಡಿಯುತ್ತಿರುವೆಯಾ? ನಾನು ಹೇಳುತ್ತಿರುವುದೇ ಸತ್ಯ ರಾವಣೇಂದ್ರ. ಮಾವ, ನಾನು ಹೇಳುತ್ತೇನೆ, ನೀನು ನುಡಿಯುತ್ತಿರುವುದು ಅಸತ್ಯ. ರಾವಣೇಂದ್ರ, ಈಗ ನನ್ನಿಂದ ನಿನಗೆ ಆಗಬೇಕಾದ ಕಾರ್ಯವಾದರೂ ಏನು? ಮಾವ, ಆ ಸೀತೆಯು ಬಲು ಸೌಂದರ್ಯವತಿಯಂತೆ. ಅವಳನ್ನು ಹೊತ್ತು ತರಲು ನೀನು ನನಗೆ ಸಹಾಯ ಮಾಡಲೇಬೇಕು. ಶಿವ ರಾವಣೇಂದ್ರ, ಇಂಥ ಇಳಿಯ ವಯಸ್ಸಿನಲ್ಲಿ ಇಂಥ ಪಾಪ ಕಾರ್ಯಗಳನ್ನು ಮಾಡಿ ನಾನು ಬದುಕು ಉಳಿಯಲಾರೆ. ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ರಾವಣೇಂದ್ರ. ನಿತ್ಯವಾದಿ ಈ ರಾವಣನ ಸಮಕ್ಷಮದಲ್ಲಿ ಸಂವತ್ಸರದಿಂದ ಉತ್ತರ ಕೊಡುವುದು ಎಲ್ಲಿಂದ ಕಲಿತೆ? ಬಾಬಾ, ಆ ನನ್ನ ಅಜಾತ ಶತ್ರುವಾದ ವಿಷ್ಣುವಿಗೆ ಏಕಮುಖ, ನನ್ನ ಪಂಚಭೂತಗಳಿಗೆ ಒಡೆಯನಾದ ನನ್ನ ಅಜಾತ ಶತ್ರು ವಿಷ್ಣುವಿಗೆ ಏಕಮುಖ
ಪಕ್ಷಿಗಳಲ್ಲಿ ಶ್ರೇಷ್ಠನಾದ ಗಂಡ ಬೇರಣ್ಣನಿಗೆ 2 ಮುಖ, ತ್ರಿಮೂರ್ತಿಗಳ ಅಂಶ ದತ್ತಾತ್ರೇಯನಿಗೆ ತ್ರಿಮುಖ, ನನ್ನ ತಾತ ಬ್ರಹ್ಮದೇವನಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವ ಪರಶಿವನಿಗೆ ಪಂಚಮುಖ, ಷಣ್ಮುಖನಿಗೆ 6 ಮುಖ, ಆದಿಶೇಷನಿಗೆ 7 ಮುಖ, ದುಷ್ಟ ದುರ್ಗಿಗೆ 8 ಮುಖ, ನವನಾಥನಿಗೆ 9 ಮುಖ. ಆದರೆ ಈ ದಶಗಂಟನಿಗೆ ದಶಮುಖ, ಇದು ನಿನಗೆ ತಿಳಿದಿಲ್ಲವೇ ಮಾವ? ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇಲ್ಲಿಯವರೆಗೂ ನಮ್ಮ ಹುಟ್ಟುಂಡು ಬೆಳೆದಿರುವೆ. ಈಗ ನೀನು ನನಗೆ ಸಹಾಯ ಮಾಡಲೇಬೇಕು. ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ರಾವಣೇಂದ್ರ, ಸಾಧ್ಯವಿಲ್ಲ. ಈಗ ನಾನು ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಲೇಬೇಕಾಗಿದೆ. ಆದರೆ ನಾನು ಈಗಲೇ ಹೇಮಸಾರಂಗ ರೂಪವನ್ನು ತಾಳಿ ಆ ಪಂಚವಟಿಯಲ್ಲಿ ಸುಳಿದು ಆ ರಾಮ ಲಕ್ಷ್ಮಣರನ್ನು ಬಹುದೂರ ಕೊಂಡೊಯ್ಯುವನು. ತದನಂತರ ನಿನ್ನ ಮನವನ್ನಂತೆ ಮಾಡಿಕೊ. ಅರೇ ದಾನವ ವೀರರೇ, ಇನ್ನು ನಮ್ಮ ಕಾರ್ಯ ಸಾಧನವಾದಂತೆ ಸರಿ. ಇನ್ನು ನಿಮ್ಮ ಕಾರ್ಯಗಳಲ್ಲಿ ನಿರತರಾಗಿರಿ. ಹಾಗಾದ ದಂಡ ಕಾರಣಕ್ಕೆ ಪರಿವಾರ ಎಚ್ಚರಿಸಲ್ಲ ಪ್ರಭು. ಬೇಡ ಬೇಡ ಪ್ರಹಸ್ತ, ನೀನೊಬ್ಬನೇ ನನ್ನ ಸಂಗಡ ಬಾ. ಮಾರ್ಗದ ಮಧ್ಯದಲ್ಲಿಯೇ ಎಲ್ಲವನ್ನೂ ತಿಳಿಸಿ ನಿನ್ನನ್ನು ಕಳುಹಿಸಿಕೊಡುತ್ತೇನೆ. ನಡೆಯಿರಿ ಸೀತಾಪರಣಕ್ಕೆ. ಜೈ ಜೈ ಪರಮೇಶ್ವರ.